ಉದ್ಯಮಿ ಮತ್ತು ರಾಜಕಾರಣಿಯಾಗಿ ಗುರುತಿಸಿಕೊಂಡಿರುವ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಅಭಿಮಾನಿಯೊಬ್ಬರು ತಮ್ಮ ದುಬಾರಿ ಕಾರಿನ ಮೇಲೆ ಮುರುಗೇಶ್ ನಿರಾಣಿ ಅವರ ಹೆಸರನ್ನು ಬರೆದುಕೊಂಡು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಮಾತ್ರವಲ್ಲದೆ ತಮ್ಮ ಕೈ ಮೇಲೆ ನಿರಾಣಿ ಎಂಬ ಹೆಸರನ್ನು ಬರೆಸಿಕೊಂಡಿರುವ ಘಟನೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನರುಘಟ್ಟ ಗ್ರಾಮದ ನಿವಾಸಿಯಾದ ಅನಿಲ್ ಕುಮಾರ್ ಎನ್ನಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಅನಿಲ್ ಕುಮಾರ್ ಅವರಿಗೆ ಶುಭ ಕೋರಿ ಕಾರಿನ ಕೀಯನ್ನು ಹಸ್ತಾಂತರ ಮಾಡಿದ ದೃಶ್ಯ ಕಂಡುಬಂತು. ಇನ್ನು ಸ್ಥಳದಲ್ಲಿ ಬನ್ನರ್ಘಟ್ಟ ಅನಿಲ್ ರವರ ಸ್ನೇಹಿತರು ಭಾಗವಹಿಸಿದ್ರು. ಕಾರನ್ನು ಅವರು ಕೊಡಿಸಿದ್ರು, ಕಾರು ಅದಕ್ಕೆ ಬೆಲೆ ಅದೆಲ್ಲ ಅಲ್ಲ. ನಮಗೆ ಅವ್ರು ಕೊಡುವಂಥ ಪ್ರೀತಿ ಯಾವ ಮಟ್ಟಕ್ಕೆ ಕೊಡ್ತಾರೆ ಅನ್ನೋದು, ಮತ್ತು ಯಾವ ರೀತಿ ನೋಡ್ಕೊಳ್ತಿದ್ದಾರೆ ಅವ್ರು ನಮ್ಮ ಒಂದು ಸ್ವಂತ ಮಗನಾಗಿ, ಸ್ವಂತ ತಮ್ಮನಾಗಿ, ತನ್ನ ಸಹಪಾಠಿಯಾಗಿ ಭಾಳ ಅವರು ಕೊಡುವಂಥ ಪ್ರೀತಿಗೆ ನಾವು ಚಿರಋಣಿ. ಅವ್ರು ಕೊಡುವಂಥ ಪ್ರೀತಿಗೆ ನಾವು ಬೆಲೆನೂ ಕಟ್ಟೋಕ್ಕಾಗಲ್ಲ. ಅಂಥ ಒಂದು ಸುಮಧುರವಾದಂತಹ ಈ ಕ್ಷಣ ನನಗೆ ಸಿಕ್ಕಿರುವಂಥದ್ದು ನನ್ನ ಪೂರ್ವಜನ್ಮದ ಸುಕೃತ. ಆ ಒಂದು ಪುಣ್ಯದ ಫಲ ನನ್ನ ಗುರು ಹಿರಿಯರು ಮತ್ತು ನಮ್ಮ ತಾಯಿ ತಂದೆಯರು ಮತ್ತು ನನ್ನ ಸ್ನೇಹಿತರು ಬಯಸಿದಂಥ ಈ ಒಂದು ದಿನಗಳು ನಮಗೆ ಇವತ್ತು ಸಿಕ್ಕಿದೆ ಅಂತ ಅನಿಸುತ್ತೆ. ಆ ಶ್ರೀ ಚಂಪಕಧಾಮ ಸ್ವಾಮಿ ದೇವರ ಕೃಪಾ ಕಟಾಕ್ಷದಿಂದ ಇಂತಹ ಒಂದು ಅವಕಾಶ ನನಗೆ ಸಿಕ್ಕಿರೋದೇ ಒಂದು ಪುಣ್ಯ. ಅದರಲ್ಲಿ ನಾವು ನಾವೇನು ಕಾರ್ನಲ್ಲಿ ಹುಟ್ಟಿರಲಿಲ್ಲ, ಕಾರ್ನಲ್ಲಿ ಬೆಳೀತಾ ಬಂದಿಲ್ಲ. ನಮಗೆ ನಮ್ಮ ಮೊದಲ ಜೀವನದಲ್ಲಿ ಯಾವುದೇ ಥರದ ಒಂದು ವಾಹನ ಕೂಡ ಇರಲಿಲ್ಲ, ಒಂದು ಸೈಕಲ್ಗೂ ಗೊತ್ತಿರಲಿಲ್ಲ. ನಾವು ಓಡಾಡೋದಕ್ಕೂ ಭಾಳ ಕಷ್ಟಪಡಬೇಕಾಯಿತು. ಟೂ ವೀಲರ್ ಇದ್ದರೆ ಆ ಟೂ ವೀಲರ್ಗೆ ಪೆಟ್ರೋಲ್ ಹಾಕ್ಸೋಕ್ಕೂ ಕಷ್ಟ ಇತ್ತು. 50 ರೂಪಾಯಿ 30 ರೂಪಾಯಿ ಕಾಸಿರ್ತಾ ಇರಲಿಲ್ಲ. ಇವತ್ತು ಆ ಒಂದು ಕಾರನ್ನು ತಗೊಳ್ಳೋಂಥ ಅವಕಾಶ ಸಿಕ್ಕಿದೆ. ಕಾರನ್ನು ದೇವರು ಕಲ್ಪಿಸಿದ್ದಾರೆ. ಅದನ್ನು ನಾವು ಕಾರ್ ಸಿಕ್ಕಿದೆ ಅಂತ ನಾವೇನು ಆಡಂಬರ ಮಾಡೋದಿಲ್ಲ. ಕಾರ್ ಇದ್ದರೂ ನಾವು ಅದೇ ಥರನೇ ಇರ್ತೀವಿ, ಕಾರ್ ಇಲ್ಲ ಅಂದರೂ ಒಂದೇ ಥರನೇ ಇರ್ತೀವಿ. ನಮ್ಮ ಒಂದು ಸರಳತೆನೇ ನಮಗೆ ಒಂದು ಗುಣ, ನಮ್ಮ ಒಂದು ಶಿಸ್ತು ಸಂಯಮ, ನಾವೊಂದು ಅಂದ್ಕೊಂಡಂಥ ಎಥಿಕ್ಸಲ್ಲಿ ನಾವೇನು ಬದುಕು ಬರ್ತಾಯಿದ್ದೀವಿ. ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಇಷ್ಟ ಆಗದಿರೋರು ಹೆಚ್ಚಾಗಿದ್ದರು, ಇಷ್ಟಪಡೋರು 100 ಪಾಲಷ್ಟು ನಮ್ಮ ಜೊತೆಗಿರೋರು ಅವರೇ ನಮಗೆ ಬಲ. ಅವರಿಂದ್ರೇ ನಮಗೊಂದು ಶಕ್ತಿ. ನನಗಷ್ಟೇ ಸಾಕು. ನಮ್ಮ ಕಪಟ, ನಾಟಕ, ಮೋಸ, ಗಿಲಿಟು, ಇವೆಲ್ಲ ಬಣ್ಣ ಹಚ್ಚದಿರೋ ನಾಟಕ ಮಾಡ್ತಾರಲ್ಲ, ಅಂಥವ್ರಿಗಿಂತನೂ ನನ್ನ ಜೊತೆನಲ್ಲಿ ನನ್ನ ಹತ್ರ ಬೈಸ್ಕೊಂಡು, ನನ್ನ ಹತ್ರ ಆಡಿಸ್ಕೊಂಡು, ನಾನೇನಾದರೂ ರೇಗಿಸ್ಕೊಂಡು, ನನ್ನನ್ನು ಅರ್ಥ ಮಾಡಿಕೊಂಡು ಯಾರು ನನ್ನ ಜೊತೆಗಿರ್ತಾರೋ ಅವರೇ ನನ್ನ ಪ್ರಾಣ ಸ್ನೇಹಿತರು, ಅವರೇ ನನ್ನ ಜೀವನದ ಸಹೋದರರು. ಅದಕ್ಕಾಗಿದ್ದೀನಿ. ಪ್ರತಿಷ್ಠಿತ ಚಾನಲ್ನಲ್ಲಿ ಕ್ಯಾಮ್ರಾಮನ್ ಆಗಿ ಪ್ರಾರಂಭ ಮಾಡಿ, ಸೊ ಈಗ ವೃತ್ತಿ ಜೀವನದಲ್ಲಿ ಕೂಡ ಒಂದು 5 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತೀರಾ, ಅದ್ರ ಬಗ್ಗೆ
ನಮ್ಮ ಜೀವನ ನಡ್ಕೊಂಬಂದಿದೆ ಕ್ಯಾಮ್ರಾ, ನನಗೆ ಬದುಕು ಕೊಟ್ಟಿದ್ದೆ ಕ್ಯಾಮ್ರಾ. ನನ್ನ ಇವತ್ತು ಸ್ವರೂಪ ನಾನು ನಿಂತಿದ್ದೀನಿ ಅಂತ ಹೇಳಿದ್ರೆ ಅದು ಕ್ಯಾಮ್ರಾ. ಅದನ್ನು ನನಗೆ ಕೊಟ್ಟಂಥ ನಮ್ಮ ಗುರುಗಳಾದ ಮಂಜುನಾಥ್ರವರು, TV9 ಮಂಜುನಾಥ್ರವರಿಂದ ನಾವು ಬದುಕನ್ನು ಕಟ್ಕೊಂಡಿದ್ದೀವಿ. ಆದರೆ ಇವತ್ತಿನ ದಿನ ಒಂದು ಸಹಾಯ ಮಾಡಲಿಕ್ಕೆ ಒಬ್ಬರ ಗಣ್ಯ ವ್ಯಕ್ತಿಗಳ ಹತ್ರ ಲಕ್ಷಾಂತರ ಜನ ಇರುವಂತಹ ಎಂಪ್ಲಾಯ್ನ ಸಾಕ್ತಾ ಇರುವಂತಹ ಮುರುಗೇಶ್ ನಿರಾಣಿ ಸಾಹೇಬ್ರ ಹತ್ರ ನಾನು ಒಬ್ಬ ಸೇವಕ, ಅದರಲ್ಲೂ ನಾನೊಬ್ಬ ಕೆಲಸಗಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ ಹೊರತು ಬೇರೆ ಯಾವುದೂ ಅಲ್ಲ. ಅವರ ಸಹಾಯಕ ಅಂತ ಹೇಳ್ಕೊಳ್ಳೋದಕ್ಕಿಂತನೂ ಅವರ ಮನೆ ಕೆಲಸಗಾರ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅವ್ರು ಕೊಡೋ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ. ಈಗ ಆನೇಕಲ್ ಇರೋದಿಲ್ಲಿ, ಉತ್ತರ ಕರ್ನಾಟಕ ಇರೋದಿಲ್ಲ. ಸೊ ಇಲ್ಲಿಂದ ಹೋಗಿ ಅಲ್ಲಿ ಯಾವ ಥರದೊಂದು ಕರ್ನಾಟಕನ ಯಾವ ಮೂಲೆಯಲ್ಲಾದ್ರೂ ರಾಜಧಾನಿನಲ್ಲೇ ಕೂತ್ಕೊಂಡೇ ಆಳ್ವಿಕೆ ಮಾಡೋದು. ಆ ರಾಜಧಾನಿನಲ್ಲಿ ಎಲ್ಲರೂ ಇರಲೇಬೇಕು, ಇದ್ದೇ ಇರ್ತಾರೆ. ಅದು ಬೆಂಗಳೂರು. ಆ ಬೆಂಗಳೂರಿನಲ್ಲೇ ನಾವಿರೋದು. ಆ ಬೆಂಗಳೂರಿನಲ್ಲಿ ಅವ್ರು ಕೂತಿದ್ದಾಗ ನಮ್ಮ ಒಂದು ಅನುಪಸ್ಥಿತಿಯಲ್ಲಿ ಎಲ್ಲವೂ ಕೂಡ ನಡೀತದೆ. ನಾವೊಂದು ಇದ್ದು ಅವ್ರ ಜೊತೆಯಲ್ಲಿ ಎಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರ್ತೀವಿ. ಕೈಲಾದ ಅವ್ರು ಹೇಳುವಂಥ ಕೆಲಸಗಳನ್ನು ನಿರ್ವಹಿಸ್ತಾ ಇರ್ತೀವಿ. ಬೆಂಗಳೂರಿನಲ್ಲಿ ಇಲ್ದಿರೇ ಇರೋ ಯಾವ ಉತ್ತರ ಕರ್ನಾಟಕನೂ ಇಲ್ಲ, ಯಾವ ದಕ್ಷಿಣ ಕರ್ನಾಟಕನೂ ಇಲ್ಲ. ಎಲ್ಲೇ ಹೋದರೂ ಬೆಂಗಳೂರಿಗೆ ಬರಬೇಕು. ಇದೇ ಕೇಂದ್ರ ಬಿಂದು, ಇದೇ ಹಾರ್ಟ್ ಅಂದರೆ ಏನು ಹೇಳ್ರಿ, ದೇಹದಲ್ಲಿ ಎಲ್ಲ ಏನೇ ಇದ್ರೂ ಹಾರ್ಟೇ ಮುಖ್ಯ ಅಲ್ವಾ. ಹಂಗೆ ಬೆಂಗಳೂರು. ಆ ಬೆಂಗಳೂರಿನಲ್ಲಿದ್ದಾಗ ಅವರ ಒಂದು ನಮ್ಮ ಸಂಪರ್ಕದಲ್ಲಿ ಭಾಳ ಒಳ್ಳೆ ಸ್ನೇಹಜೀವಿ, ಒಳ್ಳೆ ಸ್ನೇಹ ಬಾಂಧವ್ಯ ಬೆಳ್ಕೊಂಬಂದಿದೆ. ಅದನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಶತ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಇವತ್ತು ಅವ್ರ ಹಸ್ತಾಂತರ ಮಾಡಿದ್ದಾರೆ ನಿಮ್ಮ ಕಾರಿಗೆ, ಅವ್ರ ಮುಖಾಂತರ ನಿಮ್ಗೆ ಸಿಕ್ಕಿರೋದು ಎಷ್ಟು ಮಾತ್ರಕ್ಕೆ ಕೋಟಿ ಪುಣ್ಯ, ಕೋಟಿಗಳಿಗೆ ಬೆಲೆನೇ 100 ಕೋಟಿ. ಕಾರಿ ತೊಗೊಂಬರೋನು ನಾನೇನೋ ರೋಲ್ಸ್ ರಾಯ್ಸ್ ತಂದಿದ್ದೀನಿ, ನಾನೇನೋ ಇನ್ನೊಂದು ಯಾವುದೋ ಮರ್ಸಿಡೀಸ್ ತಂದಿದ್ದೀನಿ, ಬೆನ್ಸ್ ತಂದಿದ್ದೀನಿ ಅನ್ನೋರ್ಗಿಂತನೂ ನಾನೊಂದು EV ಕಾರ್ ತಂದಿದ್ರು ಅದೇ ನನ್ನ ತೃಪ್ತಿಯಾಗಿದೆ. ಅವ್ರೊಂದು 800 ಕೊಟ್ಟಿದ್ರು ನನಗೆ ತೃಪ್ತಿ ಆಗ್ತಿತ್ತು. ಅವ್ರ ಕೈಯಿಂದ ಕೊಟ್ಟಿರೋದಂತೂ ನಾನು ಮನಸ್ಪೂರ್ವಕವಾಗಿ ಇಷ್ಟಪಡ್ತೀನಿ. ಅವರು ಸಿಗ್ನೇಚರ್ ಕೂಡ ಹಾಕಿದ್ದಾರೆ. ಅದನ್ನು ನಾನು ಶಾಶ್ವತವಾಗಿ ನಾವು ಇರೋವರೆಗೂ, ನನ್ನ ಜೀವ ಇರೋವರೆಗೂ ನಾನು ಅದನ್ನು ಉಳಿಸ್ಕೊಂಡು ಹೋಗ್ತೀನಿ. ಅಲ್ಲ, ಮುಂದಿನ ದಿನಗಳಲ್ಲಿ ಆಗೋದೇ ಅವರೇ ಮುಖ್ಯಮಂತ್ರಿಗಳು. ಅವರೇ ಪಂಚಮಸಾಲಿ ಲಿಂಗಾಯತರಲ್ಲಿ ಅತಿ ಹೆಚ್ಚು ಬಲಾಢ್ಯರು ಮತ್ತು ಅತಿ ಹೆಚ್ಚು ಸ್ನೇಹಜೀವಿ, ಯಾವುದೇ ರೀತಿ ಕಾಂಟ್ರವರ್ಸಿಗಳು ಇಲ್ದಿರೇ ಇರೋವಂಥವ್ರು, ಜನಗಳಿಗೆ ಸೇವಾ ಮನೋಭಾವವನ್ನು ಇಟ್ಕೊಂಡಿರೋರು ಅವರೇ. ಅವರು ಹೇಳೋದು ಒಂದೇ, ಕೆಲಸ ಮಾಡು, ದುಡಿ, ನಿನ್ನ ಸಂಪಾದನೆ, ನಿನ್ನ ಜೀವನ ಕಟ್ಕೋ ಅಂತ. ಕಾಯಕವೇ ಕೈಲಾಸ ಅಂತ ಹೇಳ್ತಿರ್ತಾರೆ. ನಾನು ಅದನ್ನೇ ನನ್ನ ಜೊತೆಯಲ್ಲಿರೋ ಸ್ನೇಹಿತರಿಗೂ ಅಷ್ಟೇ, ನೀವು ಬೆಳಗ್ಗೆ ಎದ್ದು ದುಡಿದು ಸಂಜೆ ನನ್ನ ಜೊತೆಯಲ್ಲಿ ಬರ್ರಿ ಅಂತ ಹೇಳ್ತೀನಿ ಹೊರತು ಕೆಲಸ ಕಾರ್ಯ ಬಿಟ್ಟು ನನ್ನ ಜೊತೆಯಲ್ಲಿ ಬರ್ರಿ ಅಂತ ಹೇಳಲ್ಲ. ಅವ್ರವ್ರದ್ದೇ ಆದಂಥ ಜವಾಬ್ದಾರಿಗಳನ್ನು ಕಟ್ಕೊಳ್ಬೇಕು, ಅವ್ರವ್ರದ್ದೇ ಆದಂಥ ಕುಟುಂಬಗಳಿಗೆ ಗೌರವವನ್ನು ಕೊಡಬೇಕು. ಅವ್ರದ್ದು ಏನಿದೆ ಎಥಿಕ್ಸನ್ನ ನಡ್ಕೊಂಡು ಹೋದರೆ ಮಾತ್ರನೇ ಅವ್ರಿಗೆ ಕಾಯಕಲ್ಪ ಅನ್ನೋದನ್ನು ಅವರ ನೆರಳಲ್ಲಿ ಬೆಳೆದಂಥವ್ರು ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಆಪ್ತ ಸ್ನೇಹಿತರು ಅನ್ನೋದಕ್ಕಿಂತ ನಮ್ಮ ಅಣ್ಣವ್ರು ಅಂತಲೇ ಹೇಳ್ತೀವಿ. ಯಾಕಂದರೆ ನಮ್ಮ ಅಣ್ಣವರು ಯಾವ ರೀತಿ ಅಂದರೆ ನಮ್ಮನ್ನು ಎಲ್ಲೇ ಏನೇ ತೊಂದರೆ ಆಗಲಿ ಪ್ರತಿಯೊಂದಕ್ಕೂ ಸ್ಪಂದಿಸೋದು ಆಗಲಿ, ಯಾರಿಗಾನ ನಮ್ಮ ಸ್ನೇಹಿತರು ಅಂತ ಹೇಳಿದ್ರು ಕೂಡ ಸ್ಪಂದಿಸ್ತಾರೆ. ಮತ್ತು ನಾವು ಅವರು ಮುರುಗೇಶ್ ನಿರಾಣಿ ಅವ್ರ ಹತ್ರ, ಸಾಹೇಬ್ರ ಹತ್ರ ಹೇಗೆ ಇದ್ದಾರೋ ಅಣ್ಣವರು, ಅವ್ರ ಹತ್ರ ಅನಿಲ್ ಅಣ್ಣವ್ರ ಹತ್ರ ನಾವು ಹಂಗೆ ಇದ್ದೀವಿ. ಮತ್ತು ಆ ಬಾಂಧವ್ಯ ಒಳಗಡೆ ನಮ್ಮ ಸ್ನೇಹನ ತುಂಬ ಗಟ್ಟಿಯಾಗಿರಬೇಕು ಅಂತ ನಾವು ಒಡನಾಟ ಅನ್ನೋದಕ್ಕಿಂತ ಅವ್ರ ಜೊತೆಯಲ್ಲೇ ಇರ್ತೀವಿ. ನಾವು 24 ಗಂಟೆಯಲ್ಲಿ ಒಂದು 10 ಅವರ್ ಮನೆಗಿದ್ರೆ ಇನ್ನು ಮಿಕ್ಕಿದ ಟೈಮೆಲ್ಲ ಜೊತೆಯಲ್ಲೇ ಇರ್ತೀವಿ. ಅವ್ರ ಥರ ಸಮಾಜ ಸೇವೆ ಮಾಡೋದ್ರಲ್ಲಿ ನಮ್ಮ ಬನ್ನೇರುಘಟ್ಟ ಸುತ್ತಮುತ್ತ ಯಾರೇ ಕಷ್ಟ ಅಂತ ಬಂದರೂ ಅವ್ರಿಗೆ ಸ್ಪಂದಿಸೋದು, ದಾನ ಮಾಡೋದ್ರಲ್ಲಿ ಎತ್ತಿದ ಕೈ.